ನೀವು ಮಾಡ್ತಾ ಇರೋ ತಪ್ಪು, ನಾನು ಕೊಡ್ಬೇಕಾಗಿರೋ ಬಾಕಿ ಹಣ ಕೊಟ್ಬಿಟ್ಟು ನೀವು ಬೇರೆಯವ್ರ ಕೈಯಲ್ಲಿ ಮಾಡಿಸ್ಕೊಳ್ಳಿ, ಸ್ನೇಹಿತನಾಗಿ ಈ ತರ ಮೋಸ ಮಾಡೋದು ಸರಿ ಇಲ್ಲ ಅಂತ ಹೇಳಿದಾಗ, ನಾನು ನಿನ್ಗೆ ಯಾವ್ದು ₹1 ಕೊಡೋಂಗಿಲ್ಲ, ನೀನ್ ಬಿಲ್ಡಿಂಗ್ ಹತ್ರನೂ ಬರಬೇಡ, ಏನಾದ್ರೂ ಬಿಲ್ಡಿಂಗ್ ಹತ್ರ ನೀನ್ ಬಂದಿದೆ ಆದ್ರೆ ಗನ್ಮ್ಯಾನ್ಗಳನ್ನಿಟ್ಟು ನಿನ್ನ ಕೊಲಿಸೋದಾಗಿ ಬೆದರಿಕೆನೂ ಹಾಕ್ತಾರೆ. ಅವಾಗ ಅವರೇ ಕೆಲಸ ನಿಲ್ಸೋಕೆ ಹೇಳ್ಬಿಟ್ಟು ಮೂರನೇ ವ್ಯಕ್ತಿಗಳು ತಗೊಂಡ್ಬಂದು ಕೆಲಸ ಮಾಡಿಸ್ತಾರೆ ಅಂದ್ರೆ, ಸೊ ಇದು ಉದ್ದೇಶಪೂರ್ವಕವಾಗಿ ಒಬ್ಬ ಸ್ನೇಹಿತನಿಗೆ ವಂಚನೆ ಮಾಡಿರ್ತಂಥದ್ದು. 95% ಅಷ್ಟು ಕೆಲಸ ಮುಗಿದಿದೆ. ಸೊ ಉಳಿಕೆ ಇದ್ದಿದ್ದು ಎಲೆಕ್ಟ್ರಿಕಲ್ ವರ್ಕು, ಪೇಂಟಿಂಗ್, ಫೈನಲ್ ರೌಂಡ್ ಪೇಂಟಿಂಗ್ಸ್ 2 ಕೋಟು, ಮತ್ತೆ ವಿಂಡೋಸ್ ಶಟರ್ಸ್ ಫಿಟ್ಟಿಂಗ್ ಮಾಡಬೇಕಿತ್ತು. ಸೊ ಇಷ್ಟು ವಿಂಡೋಸ್ ಶಟರ್ಸ್ ಮತ್ತೆ ಎಲೆಕ್ಟ್ರಿಕಲ್ ಐಟಮ್, ಪ್ಲಂಬಿಂಗ್ ಐಟಮ್ ಎಲ್ಲಾನು ಅಲ್ಲೇ ಇದೆ. ಮತ್ತೆ ನಮ್ಮ ಟೂಲ್ಸ್ಗಳು ಸಹ ಅಲ್ಲೇ ಇದಾವೆ. ಅದನ್ನು ತಗೊಳಕ್ಕೂ ಅವ್ರು ಬಿಡದೆ ಗಲಾಟೆ ಮಾಡ್ತಾ ಇದ್ದಾರೆ. ಕೆಲಸ ನಿಲ್ಲಿಸುವಂತ ತಿಳಿಸಿರ್ತಾರೆ. ನಾವು ಹಣಕ್ಕೆ ಜಾಸ್ತಿ ಬೇಡಿಕೆಯನ್ನು ಮಾಡಿದಾಗ ಕೆಲಸ ನಿಲ್ಲಿಸುವಂತೆ ಮೂರನೇ ವ್ಯಕ್ತಿಯಿಂದ ಹೇಳಿ ಕೆಲಸ ನಿಲ್ಲಿಸ್ತಾರೆ. ಮೂರನೇ ವ್ಯಕ್ತಿಗಳಿಂದ ಆ ಕಟ್ಟಡದಲ್ಲಿ ಹೋಗಿ ನೋಡಿದಾಗ ಮೂರನೇ ವ್ಯಕ್ತಿಗಳಿಂದ ಕೆಲಸ ಮಾಡಿಸ್ಕೊಳ್ತಾ ಇರೋದು ತಿಳಿದು ಬರುತ್ತೆ. ಕೊಟ್ಟಿಲ್ಲ. ಒಟ್ಟು ನನಗೆ 37 ಲಕ್ಷ ರೂಪಾಯಿ ಹಣವನ್ನ ಮಹೇಶ್ ಅವರು ಕೊಡಬೇಕಾಗಿರುತ್ತೆ. ಸ್ನೇಹ ಅನ್ನೋ ಒಂದೇ ಒಂದು ವಿಚಾರವಾಗಿ ನಾನು ಅಗ್ರಿಮೆಂಟ್ ಇಲ್ದಿದ್ರು ಸಂಪೂರ್ಣವಾಗಿ 95% ಬಿಲ್ಡಿಂಗ್ ಅನ್ನ ಪೂರ್ಣ ಮಾಡಿಕೊಟ್ಟ ನಂತರ ಮಹೇಶ್ ಅವರು ಸಂಪೂರ್ಣವಾಗಿ ನನ್ನ ಸ್ನೇಹಕ್ಕೂ ಗೌರವ ಕೊಡದೇನೆ ದುಡ್ಡು ಸಂಪಾದನೆ ಮಾಡಬೇಕು, ದುಡ್ಡು ಈ ರೀತಿಯಾಗಿ ಮೋಸ ಮಾಡಿ ಕಳಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ನನಗೆ ಒಂದು ಸ್ನೇಹಿತನಿಗೆ ಮೋಸ ಮಾಡಿದ್ದಾನೆ. ವಿಧಾನಸೌಧದಲ್ಲಿ ಉಪನಿರ್ದೇಶಕರಾಗಿ ಪತ್ರಕಾರ ಇಲಾಖೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಇತ್ತೀಚೆಗಷ್ಟೇ ಅವರು ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿದ್ದಾರೆ ಎನ್ ಮಹೇಶ್ ಅವರು. ಮತ್ತೆ ಇಲ್ಲೂ ಅಷ್ಟೇ ನಾನು ಆತನಿಗೆ ಕಟ್ಟಡ ನಿರ್ಮಾಣ ಮಾಡಿಕೊಟ್ಟಿರೋದು ಒಂದು ಸ್ನೇಹ ಪೂರ್ವಕವಾಗಿ, ಯಾವುದೇ ಲಾಭಾಂಶವಿಲ್ಲದೆ ಆತನಿಗೆ ನಾನು ಮಾಡ್ಕೊಬೋದು. ಸೊ ಈಗೇನು ನನಗೆ ಬರಬೇಕಾಗಿರೋ 35 ಲಕ್ಷ ಬಾಕಿನ GST ಮತ್ತೆ ನಾನು ಕೈಯಿಂದ ಹಾಕಿರೋ ಸ್ವಂತ ಬಂಡವಾಳ, ಯಾವುದೇ ಲಾಭಾಂಶ ಅಲ್ಲ. ಮಹೇಶ್ ಒಬ್ಬ ಸ್ನೇಹಿತನಾಗಿಟ್ಕೊಂಡು ಸಾರ್ವಜನಿಕವಾಗಿ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಸ್ನೇಹಿತನಾಗಿ ನನಗೆ ತುಂಬಾ ಅನ್ಯಾಯ ಮಾಡ್ತಾ ಇದ್ದಾನೆ. ಆಮೇಲೆ ಸಮಾಜದಲ್ಲಿ ನನ್ನ ಗೌರವಕ್ಕೆ ಧಕ್ಕೆ ಬರುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಾನು ಕಾನೂನಾತ್ಮಕವಾಗಿ ಹೋಗ್ಬೇಕು ಅಂತ ಹೇಳಿ, ಸೊ ಆವತ್ತು ನಾನು ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತೀನಿ. ಕಂಪ್ಲೇಂಟ್ ಕೊಟ್ಟ ಮೇಲೆ NCR ಕೊಡ್ತಾರೆ. NCR ತಗೊಂಡ್ಮೇಲೆ ಏನಾದ್ರು ಆಕ್ಷನ್ ತಗೊಳ್ತಾರೆ ಅಂದ್ರೆ ಅದರ ಸ್ಟೇಷನ್ ಇಂದ ಯಾವುದೇ ರೀತಿಯಾದಂತ ಕ್ರಮ ಕೈಗೊಂಡಿರಲ್ಲ. ಅದಾದ ನಂತರ ಮತ್ತೆ SP ಆಫೀಸ್ ಕಂಪ್ಲೇಂಟ್ ಕೊಡ್ತೀನಿ. SP ಆಫೀಸ್ ಕಂಪ್ಲೇಂಟ್ ಕೊಟ್ಮೇಲೂ ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ. ತದನಂತರ ನಾನು ಕೋರ್ಟ್ಗೆ ಹೋಗ್ತೀನಿ. ಕೋರ್ಟ್ಗೆ ಹೋಗಿ ಕೋರ್ಟ್ ಮುಖಾಂತರ PCR ಮಾಡಿ FIR ಮಾಡಿಸ್ತೀನಿ. FIR ಆಗಿ ಈಗ ಆಲ್ಮೋಸ್ಟ್ 15 ದಿವಸಗಳಾಗಿದೆ. 15 ದಿವಸ ಆದ್ರೂ ಇನ್ನೂ ಏನು ಮಾತಾಡ್ತಾ ಇಲ್ಲ. ಸೊ ಅನುಗ್ರಹ ಎಂಟರ್ಪ್ರೈಸಸ್ ಹೆಸರಲ್ಲೇ ಕೊಟ್ಟಿದ್ದೀನಿ. ಇದು ರಿಜಿಸ್ಟರ್ಡ್ ಕಂಪ್ನಿ ಅನುಗ್ರಹ ಎಂಟರ್ಪ್ರೈಸಸ್, GST ರಿಜಿಸ್ಟರ್ಡ್. ಸೊ ಅದ್ರ ಪ್ರಕಾರನೇ ಬ್ಯಾಂಕ್ಸ್ ಬಿಲ್ ಕೊಟ್ಟಿದ್ವಿ. ಏನ್ ಬ್ಯಾಂಕ್ಸ್ ಬಿಲ್ ಕೊಟ್ಟಿದೀವಿ ಅದಾದ್ಮೇಲೆ ಬ್ಯಾಂಕ್ ಇಂದ ಆ ಬಿಲ್ಸ್ ಅನ್ನ ನೋಡ್ಕೊಂಡು ಅವ್ರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾದ್ಮೇಲೆ ಈ ಬಿಲ್ಸ್ ನಾನೇ ಕೊಟ್ಟಿದ್ದೀನಿ ಅನ್ನೋದಕ್ಕೆ ಅವ್ರು ನನ್ನ ಹತ್ರ ಸಿಗ್ನೇಚರ್ಸ್ ತಗೊಳ್ತಾರೆ ಬ್ಯಾಂಕ್ ಅಲ್ಲಿ. ನಾನು S ಮಂಜುನಾಥ್, ಆನೇಕಲ್ ತಾಲೂಕು ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಹಾಗೂ ಕರ್ನಾಟಕ ರಾಜ್ಯ ಗುತ್ತಿಗೆದಾರ ಸಂಘದ ನಿರ್ದೇಶಕ ಸಹ ಆಗಿದ್ದೇನೆ. ಸೊ ಇವತ್ತು ನಾನು ಸುದ್ದಿಗೋಷ್ಠಿಯಿಂದ ಕರೆದಿರುವ ವಿಚಾರ ಏನಂದ್ರೆ, ಸೊ ನನ್ನ ಆತ್ಮೀಯ ಸ್ನೇಹಿತನಾಗಿರ್ತಕ್ಕಂಥ ಸರ್ಕಾರಿ ನೌಕರನಾಗಿ ಸೇವೆ ಸಲ್ಲಿಸುತ್ತಿರುವ ಎನ್ ಮಹೇಶ್ ಅವರು ನನಗೆ ಮಾಡಿರುವ ವಂಚನೆಯ ಬಗ್ಗೆ, ಎನ್ ಮಹೇಶ್ ಆದಂತ ನನ್ನ ಸ್ನೇಹಿತ ಅವರ ಒಂದು ಮನೆಯನ್ನ ನಿರ್ಮಾಣ ಮಾಡಿಕೊಡ್ಲಿಕ್ಕೆ ನನ್ನ ಬಳಿ ಮಾತಾಡಿ ಅದರಂತೆ ಒಂದು ಸ್ನೇಹಪೂರ್ವಕವಾಗಿ ನಾನು ಗೌರವವನ್ನು ಇಟ್ಟು ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ ಅದರಂತೆ ಅವ್ರಿಗೆ ಅಗ್ರಿಮೆಂಟ್ ಕಾಪಿನೂ ಕೊಟ್ಟಿರ್ತೇನೆ. ಸೊ ಆದ್ರೆ ಸ್ನೇಹಿತನಾಗಿ ಇಟ್ಕೊಂಡು ಅಗ್ರಿಮೆಂಟ್ ಇರ್ಲಿ ಬಿಡು ಅಂತ ಇದೇ ರೀತಿ ಮಾಡ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಡ್ತೇನೆ. ಸ್ನೇಹಕ್ಕೆ ಬೆಲೆಯನ್ನು ಕೊಟ್ಟು ನಾನು ಸಹ ಅಗ್ರಿಮೆಂಟ್ ಇಲ್ಲದೆ ಕೆಲಸ ಮಾಡಿಕೊಟ್ಟಿದ್ದೇನೆ. ಅದರಂತೆ ಪ್ರತಿ ಬಾರಿ ಬ್ಯಾಂಕಿನಿಂದ ತೆಗೆದುಕೊಂಡಿರುವ ಲೋನಿಗೆ ಬಿಲ್ಗಳ ಅವಶ್ಯಕತೆ ಇದ್ದು ಆ ಬಿಲ್ಗಳನ್ನು ಪ್ರತಿ ಬಾರಿ ನಾನು ಬಿಲ್ಲನ್ನು ಕೊಟ್ಟಿದ್ದೀನಿ. ಆ ಬಿಲ್ಲಿನ ಮುಖಾಂತರ 92 ಲಕ್ಷ ರೂಪಾಯಿಗಳಷ್ಟು ಬಿಲ್ಲನ್ನು ನಾನು ಬ್ಯಾಂಕಿಗೆ ಸಲ್ಲಿಸಿದ್ದೇನೆ. ಅದರಂತೆ ಬ್ಯಾಂಕಿನಿಂದ 80 ಲಕ್ಷ ರು ಹಣ ಬಿಡುಗಡೆ ಆಗಿದೆ. ಆದ್ರೆ ಮಹೇಶ್ ಅವರು ನನಗೆ ಕೇವಲ 57 ಲಕ್ಷಗಳನ್ನು ಮಾತ್ರ ಕೊಟ್ಟಿದ್ದು, ಇನ್ನು ಉಳಿಕೆ 35 ಲಕ್ಷ ರುಗಳನ್ನು ಕೊಡದೆ ಕೆಲಸ ನಿಲ್ಲಿಸುವಂತ ತಿಳಿಸಿರ್ತಾರೆ. ನಾವು ಹಣಕ್ಕೆ ಜಾಸ್ತಿ ಬೇಡಿಕೆಯನ್ನು ಮಾಡಿದಾಗ ಕೆಲಸ ನಿಲ್ಲಿಸುವಂತೆ ಮೂರನೇ ವ್ಯಕ್ತಿಯಿಂದ ಹೇಳಿ ಕೆಲಸ ನಿಲ್ಲಿಸ್ತಾರೆ. ತದನಂತರ ಮೂರನೇ ವ್ಯಕ್ತಿಗಳಿಂದ ಆ ಕಟ್ಟಡದಲ್ಲಿ ಹೋಗಿ ನೋಡಿದಾಗ ಮೂರನೇ ವ್ಯಕ್ತಿಗಳಿಂದ ಕೆಲಸ ಮಾಡಿಸ್ಕೊಳ್ತಾ ಇರೋದು ತಿಳಿದು ಬರುತ್ತೆ. ಹಾಗಾಗಿ ಮಹೇಶ್ ಅವರನ್ನ ನಾನು ಮಾತಾಡಿದಾಗ ಮಹೇಶ್ ಅವರು ಈ ಕಟ್ಟಡದ ಬಳಿ ನೀನು ಬರಬಾರ್ದು, ಬಂದ್ರೆ ನಾನು
ಗನ್ಮ್ಯಾನ್ಗಳನ್ನ ಇಟ್ಟು ಕೊಲ್ಲಿಸ್ತೀನಿ ಅನ್ನೋ ಒಂದು ಬೆದರಿಕೆಯನ್ನು ಹಾಕಿ ಒಂದು ಸ್ನೇಹ ಪೂರ್ವಕವಾಗಿದ್ದಂಥ ಸ್ನೇಹಕ್ಕೆ ಕೊಳ್ಳಿ ಇಟ್ಟು ಮೋಸ ಮಾಡಿದ್ದಾರೆ. ಹಾಗೆಯೇ ವೈಯಕ್ತಿಕವಾಗಿ ಇದೆಲ್ಲದಕ್ಕೂ ಮುಂಚೆ ನನ್ನ ಬಳಿ ಸಾಲವನ್ನು ತೀರಿಸ್ಕೊಳ್ಳಿಕ್ಕೆ ಬ್ಯಾಂಕಿಂದ ಪರ್ಸನಲ್ ಲೋನ್ ಇದೆ, ಅದನ್ನು ತೀರಿಸ್ಕೊಳ್ಬೇಕು ಅಂತೇಳಿ ನನ್ನ ಬಳಿ 2.5 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದೀನಿ, ಪ್ಲಸ್ 1 ಲಕ್ಷ ರೂಪಾಯಿ ಕ್ಯಾಶನ್ನು ಕೊಟ್ಟಿದ್ದೀನಿ. ಅದರಲ್ಲಿ 2.5 ಲಕ್ಷ ರೂಪಾಯಿ ಮಾತ್ರ ಸಾಲ ವಾಪಸ್ ಕೊಟ್ಟಿದ್ದಾನೆ, ಇನ್ನು 1 ಲಕ್ಷ ರೂಪಾಯಿ ಅದು ಸಾಲ ವಾಪಸ್ ಕೊಟ್ಟಿಲ್ಲ. ಒಟ್ಟು ನನಗೆ 37 ಲಕ್ಷ ರೂಪಾಯಿ ಹಣವನ್ನು ಮಹೇಶ್ ಅವರು ಕೊಡಬೇಕಾಗಿರುತ್ತೆ. ಸ್ನೇಹ ಅನ್ನೋ ಒಂದೇ ಒಂದು ವಿಚಾರವಾಗಿ ನಾನು ಅಗ್ರಿಮೆಂಟ್ ಇಲ್ದಿರೂ ಸಂಪೂರ್ಣವಾಗಿ 95% ಬಿಲ್ಡಿಂಗ್ ಅನ್ನ ಪೂರ್ಣ ಮಾಡಿಕೊಟ್ಟ ನಂತರ ಮಹೇಶ್ ಅವರು ಸಂಪೂರ್ಣವಾಗಿ ನನ್ನ ಸ್ನೇಹಕ್ಕೂ ಗೌರವ ಕೊಡದೇನೆ ದುಡ್ಡು ಸಂಪಾದನೆ ಮಾಡಬೇಕು, ದುಡ್ಡು ಈ ರೀತಿಯಾಗಿ ಮೋಸ ಮಾಡಿ ಕಳಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ನನಗೆ ಒಂದು ಸ್ನೇಹಿತನಿಗೆ ಮೋಸ ಮಾಡಿದ್ದಾನೆ. ಸೊ ಹಾಗಾಗಿ ಮಾಧ್ಯಮ ಮುಖಾಂತರ ನಾನು ತಿಳಿಸೋದೇನು ಅಂದ್ರೆ, ಇವತ್ತು ಸ್ನೇಹ ಅನ್ನೋ ಪದಕ್ಕೆ ಬೆಲೆ ಇಲ್ಲದಂತೆ ಆಗ್ತಿರೋದು ಇಂಥ ವ್ಯಕ್ತಿಗಳಿಂದಾನೆ. ಅದಕ್ಕೆ ಅರ್ಥನೂ ಇಲ್ಲದಂತೆ ಸಮಾಜದಲ್ಲಿ ನಡೀತಾ ಇದೆ. ಹಾಗೆಯೇ ನನ್ನಂತ ಎಷ್ಟೋ ಜನ ಗುತ್ತಿಗೆದಾರರಿಗೆ ಈ ರೀತಿಯಾದಂಥ ಮೋಸಗಳಾಗ್ತಾ ಇದೆ. ಸೊ ದಯವಿಟ್ಟು ಸಮಾಜದಲ್ಲಿ ಯಾರೇ ಕಟ್ಟಡವನ್ನು ನಿರ್ಮಾಣ ಮಾಡಿಸ್ಕೊಂಡು ಗುತ್ತಿಗೆದಾರರಿಗೆ ಸಂಪೂರ್ಣವಾಗಿ ನೀವು ಕೊಡಬೇಕಾದಂಥ ಹಣವನ್ನು ಕೊಟ್ಟು ಕಟ್ಟಡದಲ್ಲಿ ನೆಮ್ಮದಿಯಾಗಿ ಜೀವಿಸುವುದು ಆಗಿ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಧನ್ಯವಾದ. ಈಗ ನಿಮ್ಮ ಸ್ನೇಹಿತರು ಸರ್ಕಾರಿ ಅಧಿಕಾರಿ ಅಂತ ಅವ್ರು ಎಲ್ಲಿ ಕೆಲಸ ಮಾಡ್ತಿರ್ತಾರೆ? ಅವ್ರಿಗೆ ಸರ್ಕಾರಿ ಅಧಿಕಾರಿ ಅಂತ ಯಾವ ತರ? ಸರ್, ಅವರು ಉಪನಿರ್ದೇಶಕರಾಗಿ ಪತ್ರಕಾರ ಇಲಾಖೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಇತ್ತೀಚೆಗಷ್ಟೇ ಅವರು ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿದ್ದಾರೆ. ಎನ್ ಮಹೇಶ್ ಅವರು ವಿಧಾನಸೌಧದಲ್ಲಿ. ನೀವು ಇದಕ್ಕೆ ಮುಂಚೆ ಅವರು ಹಣದ ವಿಚಾರವಾಗಿ ಏನಾದ್ರು ಗಲಾಟೆ ಆಗಿತ್ತಲ್ಲ, ಇದಕ್ಕೆ ಮುಂಚೆ ಅವ್ರ ಅವರ ಇತ್ತ? ಏನೂ ಇಲ್ಲ, ಹಣದ ವಿಚಾರ ಏನೂ ಇಲ್ಲ. ಸೊ ಈ ಕಟ್ಟಡ ನಿರ್ಮಾಣ ಮಾಡೋಕ್ಕೂ ಮುಂಚೆ ಅವ್ರು ನನ್ನ ಹತ್ರ ಬ್ಯಾಂಕ್ ಅಲ್ಲಿ ಪರ್ಸನಲ್ ಲೋನ್ ಇದೆ, ಆ ಲೋನ್ ಅನ್ನ ನಾನು ತೀರಿಸ್ಬೇಕು, ಅದನ್ನ ತೀರಿಸ್ರೇನೆ ಇದಕ್ಕೆ ಮನೆ ಕಟ್ಟಲಿಕ್ಕೆ ಲೋನ್ ಆಗೋದು. ಸೊ ಹಾಗಾಗಿ ನನಗೆ 5 ಲಕ್ಷ ರೂಪಾಯಿ ಹಣ ಬೇಕು ಅಂತ ಕೇಳ್ಕೊಳ್ತಾನೆ. ಆ ಸಮಯಕ್ಕೆ ನಾನು ಅಕೌಂಟ್ ಮುಖಾಂತರ 2.5 ಲಕ್ಷ ಟ್ರಾನ್ಸ್ಫರ್ ಮಾಡಿಕೊಟ್ಟಿದ್ದೆ ಸೆಪ್ಟೆಂಬರ್ ತಿಂಗಳು 2024ರಲ್ಲಿ. ಮತ್ತೆ ಕೈಯಿಂದ 1 ಲಕ್ಷ ರೂಪಾಯಿ ಕ್ಯಾಶ್ ಅನ್ನು ಕೊಟ್ಟಿದ್ದೆ, 3.5 ಲಕ್ಷ ರೂಪಾಯಿ ಕೊಟ್ಟಿದ್ದೆ. ಸೊ ಅದನ್ನ ನನಗೆ 2025 ಸೆಪ್ಟೆಂಬರ್ ಅಲ್ಲಿ 2.5 ಲಕ್ಷ ಮಾತ್ರ RTGS ಮಾಡಿದ್ದಾರೆ. ರಿಮೈನಿಂಗ್ ಕೈಯಿಂದ ತಗೊಂಡಿರೋ ದುಡ್ಡು ಅದನ್ನು ಕೊಟ್ಟಿಲ್ಲ. ಈಗ ನೀವು ಕಟ್ಟಡ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀರಾ ಇಲ್ಲ ಹೇಗೆ? 95% ಅಷ್ಟು ಕೆಲಸ ಮುಗಿದಿದೆ. ಸೊ ಉಳಿಕೆ ಇದ್ದಿದ್ದು ಎಲೆಕ್ಟ್ರಿಕಲ್ ವರ್ಕು, ಪೇಂಟಿಂಗ್, ಫೈನಲ್ ರೌಂಡ್ ಪೇಂಟಿಂಗ್ಸು 2 ಕೋಟು, ಮತ್ತೆ ವಿಂಡೋಸು ಶಟರ್ಸು ಫಿಟ್ಟಿಂಗ್ ಮಾಡಬೇಕಿತ್ತು. ಸೊ ಇಷ್ಟು ವಿಂಡೋಸು ಶಟರ್ಸು ಮತ್ತೆ ಎಲೆಕ್ಟ್ರಿಕಲ್ ಐಟಮ್, ಪ್ಲಂಬಿಂಗ್ ಐಟಮ್ ಎಲ್ಲಾನು ಅಲ್ಲೇ ಇದೆ. ಮತ್ತೆ ನಮ್ಮ ಟೂಲ್ಸ್ಗಳು ಸಹ ಅಲ್ಲೇ ಇದ್ದಾವೆ. ಅದನ್ನು ತಗೊಳಕ್ಕೂ ಅವ್ರು ಬಿಡದೆ ಗಲಾಟೆ ಮಾಡ್ತಾ ಇದ್ದಾರೆ. ಏನಕ್ಕೆ ಈ ವೈಮನಸ್ಸು ಬಂತು ನಿಮಗೆ? ಸರ್, ವೈಮನಸ್ಸು ಏನೂ ಇಲ್ಲ ಸರ್ ಇಲ್ಲಿ. ಸೊ ವೈಮನಸ್ಸು ಏನಾದರೂ ಇದ್ದಿದ್ರೆ 95% ಬಿಲ್ಡಿಂಗ್ ಆಗೋವರೆಗೂ ಗಲಾಟೆ ಆಗ್ಬೇಕಿತ್ತಲ್ಲ. ಸೊ 95% ಬಿಲ್ಡಿಂಗ್ ಫಿನಿಶ್ ಆಗೋವರೆಗೂ ಇಟ್ಕೊಂಡು ಏಕಾಏಕಿ ಅವರೇ ಕೆಲಸ ನಿಲ್ಲಿಸ್ಲಿಕ್ಕೆ ಹೇಳ್ತಾರೆ. ನಾವು ಯಾವಾಗ ಹಣಕ್ಕೆ ಜಾಸ್ತಿ ಒತ್ತಡ ಇರ್ತೀವಿ ಆವಾಗ ಅವರೇ ಕೆಲಸ ನಿಲ್ಲಿಸೋಕೆ ಹೇಳ್ಬಿಟ್ಟು 3ನೇ ವ್ಯಕ್ತಿಗಳು ತಗೊಂಡ್ಬಂದು ಕೆಲಸ ಮಾಡಿಸ್ತಾರೆ ಅಂದ್ರೆ, ಸೊ ಇದು ಉದ್ದೇಶಪೂರ್ವಕವಾಗಿ ಒಬ್ಬ ಸ್ನೇಹಿತನಿಗೆ ವಂಚನೆ ಮಾಡಿರ್ತಂಥದ್ದು. ಈಗ ನೀವು ಮಾತಾಡೋಷ್ಟು ದುಡ್ಡು ನಿಮಗೆ ತಲುಪಲಿಲ್ಲ ಅಂತ? ಹೌದು, ತಲುಪಲಿಲ್ಲ. ಈಗ ನಾನೇ ಬ್ಯಾಂಕಿಗೆ ಬೇಕಾಗಿರುವಂಥ ಬಿಲ್ಸ್ಗಳನ್ನು ಕೊಟ್ಟಿದ್ದೇನೆ. ಸೊ ಸುಮಾರು 92 ಲಕ್ಷ ರೂಪಾಯಿ ಅಷ್ಟು ನಾನು ಮಾಡಿರೋ ಕೆಲಸಕ್ಕೆ ಅಷ್ಟೇ ಬಿಲ್ ಕೊಟ್ಟಿರೋದು. ಅದ್ರ ಪ್ರಕಾರನೇ ಬ್ಯಾಂಕಿಂದ ಅವನಿಗೆ 80 ಲಕ್ಷ ರೂಪಾಯಿ ಪೇಮೆಂಟ್ ರಿಲೀಸ್ ಆಗಿದೆ. ಸೊ ಈ ಬಿಲ್ಗಳು ಇನ್ಕ್ಲೂಡಿಂಗ್ GST ಸೇರಿಸಿ ನಾನು ಕೊಟ್ಟಿದ್ದೀನಿ. ಸೊ ಅದರಲ್ಲಿ ಕೊನೆಯ ಒಂದು ಬಿಲ್ ಮಾತ್ರ ಫೈನಲ್ ಮಾಡಲಿಲ್ಲ ಬಿಲ್ಡಿಂಗ್ ಅಂತೇಳಿ, ಅದನ್ನ ಇನ್ನು ಪೆಂಡಿಂಗ್ ಇಟ್ಕೊಂಡು ಬರೀ ಬಿಲ್ ಮಾತ್ರ ಕೊಟ್ಟಿದ್ರೆ ಅದಕ್ಕೆ GST ಆ್ಯಡ್ ಮಾಡಲಿಲ್ಲ. ಅಂದ್ರೆ ಟೋಟಲ್ ಮೆಟೀರಿಯಲ್ ಕಾಂಟ್ರಾಕ್ಟ್? ಹೌದು, ಟೋಟಲ್ ಕಂಪ್ಲೀಟ್ ಮೆಟೀರಿಯಲ್. ಸೊ ಅವನು ಸ್ನೇಹಿತ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆತನಿಗೆ ಡ್ರಾಯಿಂಗ್ ಫ್ರೀ ಕೊಟ್ಟಿದ್ದೀನಿ, ಸ್ಟ್ರಕ್ಚರಲ್ ಡಿಸೈನ್ ಫ್ರೀ ಕೊಟ್ಟಿದ್ದೀನಿ. ಮತ್ತೆ ಎಲಿವೇಶನ್ ನನಗೆ ಬೇಕು ಅಂತ ಹೇಳಿದ್ಮೇಲೆ ಅದನ್ನು ಎಲಿವೇಶನ್ ಡ್ರಾಯಿಂಗ್ ಡಿಸೈನ್ ಅನ್ನ ಫ್ರೀಯಾಗಿ ಕೊಟ್ಟಿದ್ದೀನಿ. ಅದು ಯಾವುದು ಚಾರ್ಜಸ್ ತಗೊಂಡಿಲ್ಲ. ಮತ್ತೆ ಇಲ್ಲೂ ಅಷ್ಟೇ ನಾನು ಆತನಿಗೆ ಕಟ್ಟಡ ನಿರ್ಮಾಣ ಮಾಡಿಕೊಂಡಿರೋದು ಒಂದು ಸ್ನೇಹಪೂರ್ವಕವಾಗಿ, ಯಾವುದೇ ಲಾಭಾಂಶವಿಲ್ಲದೆ ಆತನಿಗೆ ನಾನು ಮಾಡಿಕೊಟ್ಟಿರೋದು. ಸೊ ಈಗೇನು ನನಗೆ ಬರಬೇಕಾಗಿರೋ 35 ಲಕ್ಷ ಬಾಕಿನ GST ಮತ್ತೆ ನಾನು ಕೈಯಿಂದ ಹಾಕಿರೋ ಸ್ವಂತ ಬಂಡವಾಳ, ಯಾವುದೇ ಲಾಭಾಂಶ ಅಲ್ಲ ಅದು. ಈಗ ನೀವು ಅಗ್ರಿಮೆಂಟ್ ಮಾಡಿಕೊಡದೆ ಈ ಮಟ್ಟದ ಮೊತ್ತಕ್ಕೆ ನೀವು ನಂಬುವಂಥದ್ದು ಸರ್, ಈ ವಿಚಾರದಲ್ಲಿ ಮೊದಲನೇದಾಗಿ ನನ್ನ ತಪ್ಪಿದೆ. ಏನಂದ್ರೆ ಅಗ್ರಿಮೆಂಟ್ ಅನ್ನ ಜನವರಿ 17ನೇ ತಾರೀಕೆ ಮಹೇಶ್ ಅವರಿಗೆ ಸಾಫ್ಟ್ ಕಾಪಿನೂ ಕಳಿಸ್ತೀನಿ, ಮತ್ತೆ ಹಾರ್ಡ್ ಕಾಪಿನೂ ಕೊಟ್ಟಿರ್ತೀನಿ. ಇದನ್ನ ನೀವು ಚೆಕ್ ಮಾಡ್ಬಿಟ್ಟು ಹೇಳಿ ಅಂತ ಹೇಳಿದ್ಮೇಲೆ
ಸುಮಾರು 15 ದಿವಸಗಳ ಕಾಲ ಅವರು ಕಾಲಹರಣ ಮಾಡ್ತಾರೆ. ಕಾಲಹರಣ ಮಾಡಿ ನಾನು ಬಿಸಿ ಇದ್ದೀನಿ, ಆ ಮೀಟಿಂಗ್ ಇದೆ, ಈ ಮೀಟಿಂಗ್ ಇದೆ, ಆ ಸ್ಕೆಡ್ಯೂಲ್ ಇದೆ, ಸಮಯ ಸಿಗ್ತಾ ಇಲ್ಲ, ನೋಡ್ಬಿಟ್ಟು ಹೇಳ್ತೀನಿ, ಏನ್ ಬಿಡೋಣ, ನೀನು ಸ್ನೇಹಿತ ನಾನು ಸ್ನೇಹಿತ, ನಾನ್ ನಿನಗ್ ಮೋಸ ಮಾಡಕ್ ಆಗ್ತೈತಾ, ನೀನ್ ನನಗ್ ಮೋಸ ಮಾಡಕ್ ಆಗ್ತೈತಾ, ಬಿಡೋಣ ಆಯ್ತು ಮಾಡಿದ್ರೆ ಆಯ್ತು ಅಂತ ಇದೇ ರೀತಿ ಕಾಲಹರಣ ಮಾಡ್ಕೊಂಡ್ಬಂದು ಸೊ ಕೆಲಸ ನಿಲ್ಸಿರ್ಲಿ. ನಾನು ಆದ್ರೂ ಕೆಲಸ ಮಾಡ್ತಾ ಇದ್ವಿ, ಸ್ಟಾರ್ಟ್ ಮಾಡಿದ್ಮೇಲೆ ನಿಲ್ಸಬಾರ್ದು ಅಂತ ಮಾಡ್ತಾ ಇದ್ವಿ. ಆಮೇಲೆ ಮತ್ತೆ ನಾನೇ ತಿರ್ಗಾ ಕೇಳಿದೆ, ಮಹೇಶ್ ಅದು ಸೈನ್ ಮಾಡ್ಕೊಟ್ಟಿಲ್ಲ ಅಗ್ರಿಮೆಂಟ್ಗೆ, ಬಿಡೋಣ ಮಾಡಿದ್ರೆ ಆಯ್ತು, ಎಲ್ಲೋಗುತ್ತೆ, ನಾನು ಸ್ವಲ್ಪ ಬಿಸಿ ಇದೆ, ಮಾಡ್ಕೊಡ್ತೀನಿ ಬಿಡು ಅಂದ್ರು. ಅಷ್ಟೊತ್ತಿಗೆ ಪ್ಲಿಂತ್ ಲೆವೆಲ್ ಬಿಲ್ಡಿಂಗ್ ಬಂದಿದ್ದಾಗ ಮತ್ತೆ ನಾನು ಅವ್ರನ್ನ ಹಣ ಬೇಡಿಕೆ ಮಾಡಿದೆ, ಹಣ ಬೇಕಿದೆ, ನಾನು ಪ್ಲಿಂತ್ ಲೆವೆಲ್ ಬಂದಿದೆ ಅಂದಾಗ, ಹಣ ಬ್ಯಾಂಕ್ ಬಿಲ್ ಬೇಕು, ಬಿಲ್ ರೈಸ್ ಮಾಡ್ಬಿಡು, ಹೇಗಿದ್ರು ಈಗ ಹೆಂಗಿದ್ರು ಬಿಲ್ಸ್ ಕೊಟ್ಟೆ ಕೊಡ್ತೀಯಲ್ಲ, ಸೇಮ್ ಆಸ್ ಇಟ್ ಈಸ್ ಕ್ವಾಂಟಿಟೀಸ್ ಇರುತ್ತೆ, ಇನ್ನೇನು ಅಗ್ರಿಮೆಂಟು ಅಂತ ಹೇಳಿದಾಗ ನಾನೇನ್ ಮಾಡಿದೆ, ಅವ್ರ ಸ್ನೇಹಿತ ತಾನೆ, ಹೆಂಗಿದ್ರು ಬ್ಯಾಂಕ್ ಬಿಲ್ಸ್ ನಾನೇ ಕೊಡ್ಬೇಕಲ್ವಾ, ಆಯ್ತು ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಸ್ನೇಹಿತನ ಒಂದೇ ಒಂದು ಕಾರಣಕ್ಕೆ ನಾನು ಅಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿರೋ ಮೋಸ ಹೋದೆ. ಆದ್ರೆ ಇಷ್ಟು ಮೋಸ ಮಾಡ್ತಾನೆ ಬಿಲ್ಡಿಂಗ್ ಅನ್ನ ಕ್ವಾಲಿಟಿ ಕೊಟ್ಟಿಲ್ಲ ಅಂತ ಏನಾದ್ರು ಈ ತರ ಗಲಾಟೆ ಆಗಿತ್ತಾ? ಸರ್, ಬಿಲ್ಡಿಂಗು ಕ್ವಾಲಿಟಿ ಕೊಟ್ಟಿಲ್ಲ ಅಂತ ಗಲಾಟೆ ಮಾಡೋರಾಗಿದ್ರೆ ಡೇ ಒನ್ ಅಲ್ಲೇ ಗಲಾಟೆ ಮಾಡ್ಬೋದಿತ್ತಲ್ಲ, ಡೇ ಒನ್ ಅಲ್ಲೇ ಕೆಲಸ ನಿಲ್ಲಿಸ್ಬೋದಿತ್ತಲ್ಲ. 95% ಕೆಲಸ ಮುಗಿಸ್ಕೊಂಡು ಅಲ್ಲಿವರೆಗೂ ಸುಮ್ಮನೆ ಇದ್ದಾರೆ. ಅವ್ರಿಗೆ ಯಾವ್ಯಾವ ರೀತಿ ಬೇಕೋ ಅದೇ ರೀತಿ ಕೆಲಸ ಮಾಡಿಸ್ಕೊಂಡಿದ್ದಾರೆ. ಸೊ ಎಕ್ಸಾಂಪಲ್ ಇಲ್ಲಿ ನಾವು ಮಾತಾಡಿರೋ ಪ್ರಕಾರ ಒಂದು ಉದಾಹರಣೆ ಕೊಡ್ತೀನಿ. ಸೊ ಒಂದು ಹುಡ್ಡು, ಸೊ ಮನೆಗೆ ಹುಡ್ಡು ಬಂದು ಹೊನ್ನೆ ಹುಡ್ಡು ಅಂತ ಅವ್ರಿಗೆ ನಾನು ಹೇಳಿದ್ದೆ, ಅವರು ಒಪ್ಕೊಂಡಿದ್ರು. ತದನಂತರ ಎಲ್ಲಾ ಸ್ಲಾಬ್ಗಳು ಫಿನಿಶ್ ಆಗಿ ಪ್ಲಾಸ್ಟಿಂಗ್ ಲೆವೆಲ್ ಬಂದಾಗ ಅವರು ಡಿಮ್ಯಾಂಡ್ ಮಾಡಿದ್ರು, ನನಗೆ ಟೀ ಕುಡ್ಡೇ ಬೇಕು, ಅದೇನ್ ಕಾಸ್ಟ್ ಆಗುತ್ತೆ ನಾನು ಭರಿಸ್ತೀನಿ ಅಂತೇಳಿ. ಸೊ ಎಂಟೈರ್ ಬಿಲ್ಡಿಂಗಿಗೆ ಟೀ ಕುಡ್ ಹಾಕ್ಸ್ಕೊಂಡಿದ್ದಾರೆ. ಮತ್ತೆ ವಿಂಡೋಸ್ ಶಟರ್ಸ್ಗೆ ಎಲ್ಲದಕ್ಕೂ MS ಬ್ರೈಟ್ ರಾಡ್ಸ್ ಬದಲು ಕಂಪ್ಲೀಟ್ SS ಬ್ರೈಟ್ ರಾಡ್ಸ್ ಹಾಕ್ಸ್ಕೊಂಡಿದ್ದಾರೆ. ಪ್ಲಸ್ ಅದೇ ರೀತಿ ಗ್ರಾನೈಟ್ ನಾವು ಕೊಟ್ಟಿರೋ ಕಾಸ್ಟ್ಗಿಂತ ನಾನು ಕೊಟ್ಟಿರೋದು ₹120 ಇನ್ಕ್ಲೂಡಿಂಗ್ GST ಟ್ಯಾಕ್ಸು ಎಲ್ಲ ಸೇರಿ ₹120 ರೇಟ್ ಗ್ರಾನೈಟ್ ಕೊಟ್ಟಿದ್ದೀನಿ. ಸೊ ಇವ್ರು ₹180 ₹220 ಗ್ರಾನೈಟ್ಗಳನ್ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಸೊ ಕಂಪ್ಲೀಟ್ ಇವ್ರು ಏನಂದ್ರೆ ಓವರ್ಲ್ಯಾಪ್ ಮಾಡ್ಕೊಳ್ತಾ ಹೋದ್ರು. ಓವರ್ಲ್ಯಾಪ್ ಮಾಡ್ಕೊಳ್ತಾ ಏನಾಯ್ತು, ಬಜೆಟ್ ಜಾಸ್ತಿ ಆಯ್ತಾ ಹೋಗ್ತಾ ಇತ್ತು. ಆಮೇಲೆ ಎಲಿವೇಶನ್, ಸೊ ಸಿಂಪಲ್ ಎಲಿವೇಶನ್, ನಾವು ನಾರ್ಮಲ್ ಎಲಿವೇಶನ್. ಆಮೇಲೆ ಏನ್ ಮಾಡಿದ್ರು, ಇವ್ರು ನನಗೆ ಇದೇ ತರ ಎಲಿವೇಶನ್ ಬೇಕು ಅಂತ ಡಿಸೈನ್ ಕೇಳಿದ್ರು. ಆ ಡಿಸೈನ್ ಮಾಡ್ಕೊಟ್ಮೇಲೆ ಅದೇ ತರ ನನ್ಗೆ ಎಲಿವೇಶನ್ ಬೇಕು ಅಂದ್ರು. ಆ ಎಲಿವೇಶನ್ ಕಾಸ್ಟ್ ಅಂದ್ರೆ ನೀವು ಫಸ್ಟ್ ಟೈಮ್ ಮಾತಾಡಿರ್ಲಿಲ್ವಾ ಬಿಲ್ಡಿಂಗ್ ಇದ್ರಲ್ಲಿ ಮಾಡ್ಕೊಡ್ತೀವಿ ಅಂತ? ಅಷ್ಟೇ ಮಾತಾಡಿದ್ವಿ. ನೋಡಿ, ಅವ್ರಿಗೆ ನಾನು ಕಳ್ಸಿರೋ ಸಾಫ್ಟ್ ಕಾಪಿ ಅಗ್ರಿಮೆಂಟ್ ಅಲ್ಲೂ ಎಲ್ಲ ಇದೆ, ಡೀಟೇಲ್ ಆಗಿದೆ. ಸೊ ಅದ್ರ ಪ್ರಕಾರನೇ ನಾವು ಹೋಗ್ತಾ ಇದ್ವಿ, ಮುಂದುವರಿತಾ ಇದ್ವಿ. ಆಮೇಲೆ ಇವರೆಲ್ಲ ಎಕ್ಸ್ಟ್ರಾ ಬೇಕು ಅಂತ ಮಾಡ್ಕೊಂಡಿದ್ದಾರೆ. ಅವಾಗ ನೀವೇನು ಹೇಳಿಲ್ಲ? ನಾನು ಕೇಳಿದೆ, ಪ್ರತಿಯೊಂದು ಹೇಳಿದ್ದೀನಿ ಅವ್ರಿಗೆ, ಎಕ್ಸ್ಪ್ಲೇನು ಕೊಟ್ಟಿದ್ದೀನಿ, ಎಕ್ಸ್ಟ್ರಾ ಕಾಸ್ಟ್ ಬಿಲ್ ಕೊಟ್ಟಿದ್ದೀನಿ ಅವ್ರಿಗೆ, ಈ ತರ ಆಗುತ್ತೆ, ಈ ತರ ಎಕ್ಸ್ಟ್ರಾ ಆಗಿರೋದು ಇಷ್ಟು ಪೇಮೆಂಟ್ ಕೊಡ್ಬೇಕು ಅಂತ ಕೇಳಿದ್ದೀನಿ. ಆಯ್ತು ಕೊಡ್ತೀನಿ ಅಂದ್ರು. ಸೊ ಅದೇ ರೀತಿ ಎಲಿವೇಶನ್ ಅಡಿಷನಲ್ ₹5.5 ಲಕ್ಷ ಕಾಸ್ಟ್ ಆಗುತ್ತೆ. ಆಸ್ ಇಟ್ ಈಸ್ ಅಲ್ಲಿ ಏನ್ ಕೆಲಸ ಮಾಡ್ತಾ ಇದೀವಿ ಅದಕ್ಕೆ ಅಷ್ಟೇ ಮಾತ್ರ ಆಗುತ್ತೆ. ನಾನು ಲಾಭ ಕೇಳ್ತಿಲ್ಲಪ್ಪ, ಅಲ್ಲೂ ಏನಾಗುತ್ತೆ ಅಷ್ಟಕ್ಕೆ ಮಾತ್ರ ಕೇಳ್ತಾ ಇದ್ದೀನಿ. ಆಯ್ತು, ಈ ವಿಚಾರವಾಗಿ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ, ಇಲ್ಲ ನ್ಯಾಯ ಪಂಚಾಯತ್ ಆಗಿದ್ಯಾ? ಅವ್ರು ಏನ್ ಹೇಳ್ತಾ ಇದಾರೆ ಸರ್? ನೀವು ಏನಕ್ಕೆ ಮಾಧ್ಯಮ ಮುಂದೆ ಬಂದಿದ್ದೀರಾ ಸರ್? ಈ ವಿಚಾರ ಎಲ್ಲ ಆದ್ಮೇಲೆ ಏಕಾಏಕಿ ಮಹೇಶ್ ಅವರೇ 3ನೇ ವ್ಯಕ್ತಿ ಮುಖಾಂತರ ಕೆಲಸ ಪೇಮೆಂಟ್ ಕೊಡ್ತೀನಿ, ಮುಂದಿನ ಸೋಮವಾರ ಕೆಲಸ ನಿಲ್ಲಿಸಬೇಡಿ ಅಂತ ಹೇಳ್ತಾರೆ. ಸೊ ಇದನ್ನ ಮಾತಾಡೋಕ್ ಮುಂಚೆ ಮಹೇಶ್ ಅವರು ನಾವು ಹಾಕಿರ್ತಕ್ಕಂಥ ಶೆಡ್ ಬಾಕ್ಲುಗಳನ್ನ ಹೊಡೆದಿರ್ತಾರೆ 3ನೇ ವ್ಯಕ್ತಿಗಳನ್ನ ಅಲ್ಲಿ ಬಿಡ್ಲಿಕ್ಕೆ. ಸೊ ಅದನ್ನ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಮಾರನೇ ದಿವಸ ನಾವು ಹೋದಾಗ ಇನ್ನೊಬ್ರು ಸ್ನೇಹಿತರು ಇರ್ತಾರೆ, ಪ್ರಶ್ನೆ ಮಾಡಿ ಎಲ್ಲ ಮಾತಾಡಿದಾಗ ಆಮೇಲೆ ಅವ್ರಿಗೂ ಹೇಳ್ತೀವಿ, ಈ ತರ ಹೊಡೆದು ಸರಿ ಇಲ್ಲ ಅಂತೆಲ್ಲ ಹೇಳಿದ್ಮೇಲೆ, ಇಲ್ಲ ನಾನು ಅದು ಇದು ಅಂತ ಸುಮ್ಮನೆ ಏನೋ ಮಾತಾಡ್ತಾರೆ, ಉಡಾಪೆ ಮಾತಾಡ್ತಾರೆ. ಆಮೇಲೆ ಸ್ನೇಹಿತರು ಹೇಳಿದಾಗ, ನೋಡಪ್ಪ ಅವ್ರಿಗೆ ದುಡ್ಡು ಕೊಡಿದ್ರೆ ಹೇಗೆ ಕೆಲಸ ಮಾಡ್ತಾರೆ, ಇಷ್ಟು ದುಡ್ಡು ಇಟ್ಕೊಂಡು ನೀನು ಅವ್ರಿಗೆ ದುಡ್ಡು ಕೊಡು ಅಂತ ಹೇಳ್ತಾರೆ. ಸರಿ, ಅವ್ರ ಸ್ನೇಹಿತರು ಆವಾಗಲೂ ಹೇಳ್ತಾರೆ, ₹10 ಲಕ್ಷ ಈಗ ಮಂದಿವರೆಗೆ ಪೇಮೆಂಟ್ ರಿಲೀಸ್ ಮಾಡಿ ಅವ್ರ ಕೆಲಸ ನಿಲ್ಸೋದ್ರೆ ಕೆಲಸ ಮಾಡ್ಲಿ ಅಂತಾನು ಹೇಳ್ತಾರೆ. ಅದ್ ಹೇಳಿ ಅಲ್ಲಿಂದ ಬಂದ ಅವರು ಹೇಳ್ತಾರೆ ಸ್ನೇಹಿತರು, ಹಣ ಕೆಲಸ ನಿಲ್ಸೋಕೆ ಹೋಗ್ತದೆ, ನೀವು ಕೆಲಸ ಕಂಟಿನ್ಯೂ ಮಾಡಿ, ₹10 ಲಕ್ಷ ಪೇಮೆಂಟ್ ಕೊಟ್ಟು ತಗೊಳ್ಳಿ ಅಂತ. ಆಯ್ತು ಅಂತ ಮಹೇಶ್ ಅವ್ರು ಅದೇ ಬಿಲ್ಡಿಂಗ್ ಅಲ್ಲಿ ನಿಂತ್ಕೊಂಡು ಸೋಮವಾರ ₹10 ಲಕ್ಷ ಕೊಡ್ತೀನಿ ಅಂದ್ರೆ, ಇದು ನಡೆದಿದ್ದು ಮಾರ್ಚ್ 25ನೇ ತಾರೀಕು ಅಥವಾ 26ನೇ ತಾರೀಕು ನಡೆದಿದ್ದು. ಅವ್ರು 2ನೇ ತಾರೀಕು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ನೋಡಿದ್ರೆ ಅರ್ಧ ಗಂಟೆಗೆ, ಅಲ್ಲಿಂದ ಬಂದ ಅರ್ಧ ಗಂಟೆಗೆ ಮತ್ತೆ ಹೇಳ್ತಾರೆ, ಸ್ನೇಹಿತರು ಇಟ್ಕೊಂಡು ಹೋಗ್ದು ಕೆಲಸ ಮಾಡ್ಬೇಡ ನಿಲ್ಸು ಅಂತ ಅವರು ಹೇಳ್ತಾರೆ. ಅದು ನಿಲ್ಸಿದಾದ್ಮೇಲೆ ಇವರು 3ನೇ ವ್ಯಕ್ತಿಗಳನ್ನ ಬಂದು ಕರ್ಕೊಂಡ್ಬಂದು ಕೆಲಸ ಮಾಡ್ತಾ ಇರೋ ವಿಚಾರ ಗೊತ್ತಾಗುತ್ತೆ. ಆವಾಗ ನಾವು ಹೋಗಿ ಬಿಲ್ಡಿಂಗ್ ಹತ್ರ ಕೇಳಿದಾಗ, ಇದು ಸರಿ ಇಲ್ಲ, ನೀವು ಮಾಡ್ತಾ ಇರೋ ತಪ್ಪು, ನಾನು ಕೊಡ್ಬೇಕಾಗಿರೋ ಬಾಕಿ ಹಣ ಕೊಟ್ಬಿಟ್ಟು ನೀವು ಬೇರೆಯವ್ರ ಕೈಲಿ ಮಾಡಿಸ್ಕೊಳ್ಳಿ, ಸ್ನೇಹಿತಾಗಿ ಈ ತರ ಮೋಸ ಮಾಡೋದು ಸರಿ ಇಲ್ಲ ಅಂತ ಹೇಳಿದಾಗ, ನಾನು ನಿನ್ಗೆ ಯಾವ್ದು ₹1 ಕೊಡೋಂಗಿಲ್ಲ, ನೀನ್ ಬಿಲ್ಡಿಂಗ್ ಹತ್ರನೂ ಬರಬೇಡ, ಏನಾದ್ರು ಬಿಲ್ಡಿಂಗ್ ಹತ್ರ ನೀನ್ ಬಂದಿದೆ ಆದ್ರೆ ಗನ್ಮ್ಯಾನ್ಗಳನ್ನಿಟ್ಟು ನಿನ್ನ ಕೊಲಿಸೋದಾಗಿ ಬೆದರಿಕೆನೂ ಆಗ್ತದೆ. ಕಂಪ್ಲೇಂಟ್ ವಿಚಾರವಾಗಿ. ಸೊ ಹಾಗಾಗಿ ನಾನು ಇದೆಲ್ಲ ಆದ್ಮೇಲೆ ಮತ್ತೆ ಸ್ನೇಹಿತರು, ನಮ್ಮ ಕೆಲವು ಮಾಜಿ ಪುರಸಭಾ ಸದಸ್ಯರುಗಳು ಸಹ, ಆತನು ಸ್ನೇಹಿತ ಈತನು ಸ್ನೇಹಿತ, ಈ ತರ ಮರ್ಯಾದೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಪಾಪ ಕರೆಸಿ, ಅವರೇ ನನ್ನನ್ನು ಕರೆಸ್ತಾರೆ, ಆತನ್ನು ಕರೆಸ್ತಾರೆ, ಕರೆಸಿ
ಮಾತಾಡ್ತಾರೆ. ಮಾತಾಡಿ ಅವ್ರಿಗೆ ಕುಲಂಕುಷವಾಗಿ ಎಲ್ಲ ಬಿಡಿಸಿ ಹೇಳಿದ್ಮೇಲೂ ಹಲವಾರು ತಪ್ಪುಗಳನ್ನ ನೋಡ್ತಾರೆ. ನೋಡ್ಬಿಟ್ಟು ಅವ್ರಿಗೆ ಮಹೇಶ್ ಅವ್ರಿಗೂ ಹೇಳ್ತಾರೆ, ತುಂಬಾ ತಪ್ಪುಗಳು ನಿನ್ನಿದೆ, ನೀನ್ ಈ ತರ ಎಲ್ಲ ಮಾತಾಡಬಾರ್ದು. ಆತನು ಸ್ನೇಹಿತ, ಆತನ ಕೈಲಿ ಕೆಲಸ ಮಾಡ್ಕೊಂಡಿದ್ಯಾ, ಆತನ ಸ್ನೇಹಿತ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನು ಪೇಮೆಂಟ್ ಕೇಳಿದಿರೋನು ಎಷ್ಟು ಬೇಕೋ ಅಷ್ಟು ಲಿಮಿಟ್ ಅಲ್ಲಿ ತಗೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ನೀನ್ ಹೇಳೋ ಮಾತಿಗೆಲ್ಲ ಕೊಡ್ತೀನಿ ಅಂದ ತಕ್ಷಣ ಕೇಳ್ಕೊಂಡು ಕೆಲಸ ಮಾಡಿದ್ದಾನೆ. ಬಟ್ ಇವತ್ತು ಅದನ್ಗೆ ಏನ್ ಕೊಡ್ಬೇಕಾಗಿದೆ ಅದನ್ನ ಕೊಟ್ಬಿಡು ಅಂತ ಅವರು ಹೇಳಿದ್ಮೇಲೂ ಅವ್ರಿಗೂ ಸಹ ನೇರವಾಗಿ ಹೇಳ್ತಾನೆ, ನಾನು ಯಾವುದೇ ಕಾರಣಕ್ಕೂ ₹1 ಕೊಡೋದಿಲ್ಲ, ಅವ್ನು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಸ್ನೇಹಿತರಿಗೂ ಸಹ ಹೇಳಿ ಹೋಗ್ತಾರೆ. ಇದೆಲ್ಲ ಆಗಿನೇ ಈ ನಡವಳಿಕೆಗಳೆಲ್ಲ 1.5 ತಿಂಗಳು ನಡೆಯುತ್ತೆ. ನಾನು ಅಲ್ಲಿವರೆಗೂ ತಾಳ್ಮೆಯಿಂದ ಸ್ನೇಹಿತನ ಗೌರವ ಹಾಳು ಮಾಡಬಾರ್ದು ಅಂತೇಳಿ ತುಂಬಾ ತಾಳ್ಮೆಯಿಂದ ಕಾಯ್ತಾ ಇದೆ. ಆದ್ರೆ ಇದೇ ಮಹೇಶ್ ಒಬ್ಬ ಸ್ನೇಹಿತನಾಗಿದ್ಕೊಂಡು ಸಾರ್ವಜನಿಕವಾಗಿ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಉದಾಹರಣೆಗೆ ಫುಡ್ ನಾನ್ ಕೊಡ್ಸಿದ್ದೆ, 14 ಲಕ್ಷ ರೂಪಾಯಿ ನಾನ್ ದುಡ್ಡು ಕೊಟ್ಟಿರೋ ದುಡ್ಡಿಗೆ ಈ ಬಿಲ್ಡಿಂಗಿಗೆ ಎಷ್ಟು ಬೇಕಿತ್ತು ಅಷ್ಟು ಹಾಕ್ಬಿಟ್ಟು ಇನ್ ಮಿಕ್ಕಿ ದುಡ್ಡೆಲ್ಲ ಮಾರ್ಕೊಂಡ್ಬಿಟ್ಟಿದ್ದಾನೆ. ಈ ರೀತಿ ಸಾರ್ವಜನಿಕವಾಗಿ ಸುಳ್ಳುಗಳನ್ನ ಆರೋಪ ಮಾಡ್ತಿದ್ದೆ. ಅದ್ರ ಜೊತೆಗೆ ನಾನು ಕೊಟ್ಟಿರೋ ದುಡ್ಡಿಗೆ ಕೆಲಸನೇ ಮಾಡಲಿಲ್ಲ, ಹೆಚ್ಚುವರೆಗೆ ದುಡ್ಡು ತಗೊಂಡು ಹೋಗ್ಬಿಟ್ಟಿದ್ದಾನೆ. ಈ ರೀತಿಯಾಗಿ ಸಾರ್ವಜನಿಕವಾಗಿ ಒಬ್ಬ ಸ್ನೇಹಿತನಾಗಿದ್ಕೊಂಡು ನನ್ನ ಮೇಲೆ ಆರೋಪಗಳನ್ನ ಮಾಡ್ತಾ ಇರೋದೆಲ್ಲ ತಿಳಿದು ಬರುತ್ತೆ. ಇದೆಲ್ಲ ತಿಳಿದು ಬಂದ್ಮೇಲೆ ನಾನು ಇದು ಯಾಕೋ ಸರಿ ಕಾಣುತ್ತಿಲ್ಲ, ಸ್ನೇಹಿತನಾಗಿ ನನಗೆ ತುಂಬಾ ಅನ್ಯಾಯ ಮಾಡ್ತಾ ಇದ್ದಾನೆ, ಆಮೇಲೆ ಸಮಾಜದಲ್ಲಿ ನನ್ನ ಗೌರವಕ್ಕೆ ಧಕ್ಕೆ ಬರುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಾನು ಕಾನೂನಾತ್ಮಕವಾಗಿ ಹೋಗ್ಬೇಕು ಅಂತೇಳಿ ಸೊ ಆವತ್ತು ನಾನು ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತೀನಿ. ಕಂಪ್ಲೇಂಟ್ ಕೊಟ್ಮೇಲೆ NCR ಕೊಡ್ತಾರೆ. NCR ತಗೊಂಡ್ಮೇಲೆ ಏನಾದ್ರು ಆಕ್ಷನ್ ತಗೊಳ್ತಾರೆ ಅಂದ್ರೆ ಅದರ ಸ್ಟೇಷನ್ ಇಂದ ಯಾವುದೇ ರೀತಿಯಾದಂತ ಕ್ರಮ ಕೈಗೊಂಡಿರಲ್ಲ. ಅದಾದ ನಂತರ ಮತ್ತೆ SP ಆಫೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ. SP ಆಫೀಸ್ ಕಂಪ್ಲೇಂಟ್ ಕೊಟ್ಮೇಲೂ ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ. ತದನಂತರ ನಾನು ಕೋರ್ಟ್ಗೆ ಹೋಗ್ತೀನಿ. ಕೋರ್ಟ್ಗೆ ಹೋಗಿ ಕೋರ್ಟ್ ಮುಖಾಂತರ PCR ಮಾಡಿ FIR ಮಾಡಿಸ್ತೀನಿ. FIR ಆಗಿ ಈಗ ಆಲ್ಮೋಸ್ಟ್ 15 ದಿವಸಗಳಾಗಿದೆ. 15 ದಿವಸ ಆದ್ರೂ ಇನ್ನೂ ಏನು ಮಾತಾಡ್ತಾ ಇಲ್ಲ. ಮೂಲಭೂತ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮಿಬ್ಬರ ನಡುವೆ ಅಗ್ರಿಮೆಂಟ್ ಹೌದು ಸರ್. ಅಗ್ರಿಮೆಂಟ್ ಇಲ್ಲದೆ ಆದ್ಮೇಲೆ ನೀವು ವ್ಯಾಪಾರದಲ್ಲಿ ಮುಂದುವರೆದಿರುವಂತದ್ದು ಮೊದಲನೇದಾಗಿ ನೀವು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಇದೆ. ಒಂದು, ಬ್ಯಾಂಕ್ ಸಾಲ ನೀವೇ ಮಾಡ್ಕೊಟ್ಟಿದ್ರು, ನೀವೇ ಕೊಟ್ಟಿದ್ರು, ಅವನು ಸ್ಯಾಂಕ್ಷನ್ ಮಾಡ್ಕೊಂಡಿರೋದು ಅಂದ್ರೆ ದುಡ್ಡು ಹೋಗೋದು ಅವ್ರಿಗೆ ಬಿಲ್ಸ್ ಮಾತ್ರ ನಿಮ್ಗೆ. ಈಗ ನಿಮ್ದು ಅರ್ಧಕ್ಕಲ್ಲ ಮುಕ್ಕಾಲು ಭಾಗಕ್ಕೆ ನಿಂತು ಹೋಗಿದೆ. ಈಗ ಬಿಲ್ಸ್ ಯಾಕೆ ಕೊಡ್ತಾರೆ ಬ್ಯಾಂಕ್ಗೆ? ಸರ್ ಶೇಕಡ ನೋಡಿ, ಬ್ಯಾಂಕ್ ಅಲ್ಲಿ ಲೋನು ಅಪ್ರೂವಲ್ ಆಗಿರೋದು 85 ಲಕ್ಷ. ಲೋನ್ ಅಪ್ರೂವಲ್ ಆಗಿರೋದು 85 ಲಕ್ಷ. ಈಗ ಏನ್ ನಾವು ಪಾರ್ಟ್ ಬಿಲ್ಸ್ ಅನ್ನ ಕೊಟ್ಟಿದ್ದೀನಿ. ಅನುಗ್ರಹ ಎಂಟರ್ಪ್ರೈಸಸ್ ಹೆಸರಲ್ಲೇ ಕೊಟ್ಟಿದ್ದೀನಿ. ಇದು ರಿಜಿಸ್ಟರ್ಡ್ ಕಂಪ್ನಿ ಅನುಗ್ರಹ ಎಂಟರ್ಪ್ರೈಸಸ್, GST ರಿಜಿಸ್ಟರ್ಡ್ ಅದು. ಸೊ ಅದ್ರ ಪ್ರಕಾರನೇ ಬ್ಯಾಂಕ್ಸ್ ಬಿಲ್ ಕೊಟ್ಟಿದ್ದೀವಿ. ಏನ್ ಬ್ಯಾಂಕ್ಸ್ ಬಿಲ್ ಕೊಟ್ಟಿದ್ದೀವಿ ಅದಾದ್ಮೇಲೆ ಬ್ಯಾಂಕ್ ಇಂದ ಆ ಬಿಲ್ಸ್ ಅನ್ನ ನೋಡ್ಕೊಂಡು ಅವ್ರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾದ್ಮೇಲೆ ಈ ಬಿಲ್ಸ್ ನಾನೇ ಕೊಟ್ಟಿದ್ದೀನಿ ಅನ್ನೋದಕ್ಕೆ ಅವ್ರು ನನ್ನ ಹತ್ರ ಸಿಗ್ನೇಚರ್ಸ್ ತಗೊಳ್ತಾರೆ ಬ್ಯಾಂಕ್ ಅಲ್ಲಿ ತಗೊಳ್ತಾರೆ. ತಗೊಂಡು ತದನಂತರ ಈ ಬಿಲ್ಗಳ ಮುಖಾಂತರನೇ ಸೊ ಅವ್ರಿಗೆ ಪೇಮೆಂಟ್ಸ್ ಅನ್ನ ಡಿಸ್ಪೋಸ್ಮೆಂಟ್ ಮಹೇಶ್ ಅವ್ರ ಅಕೌಂಟ್ಗೆ ಕಳಿಸ್ತಾರೆ. ಸೊ ಅದರಂತೆ ಮಹೇಶ್ ಅವರು ನನಗೆ ಅಲ್ಲಿ ಏನ್ ಪೇಮೆಂಟ್ ತಗೊಂಡಿದ್ದಾರೆ 80 ಲಕ್ಷ ಪೇಮೆಂಟ್ ತಗೊಂಡು ಇವರು ನನಗೆ ಕೊಟ್ಟಿರೋದು ಅದರಲ್ಲಿ ಕೇವಲ 57 ಲಕ್ಷ ಮಾತ್ರ. ಯಾವ ರೀತಿ ಎಲ್ಲ ಚೆಕ್ 4 ಪೇಮೆಂಟ್ ಚೆಕ್ ಮುಖಾಂತರ ಕೊಟ್ಟಿದ್ದಾರೆ. ಸೇಮ್ ಮಹಾರಾಷ್ಟ್ರ ಬ್ಯಾಂಕ್ಗೆ ಚೆಕ್ಗಳನ್ನ 4 ಪೇಮೆಂಟ್ ಕೊಟ್ಟಿದ್ದಾರೆ 47 ಲಕ್ಷ. ಇನ್ನ 10 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ನವೆಂಬರ್ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ 5 ಲಕ್ಷ ರೂಪಾಯಿ ಅವರ ಒಂದು ಪರ್ಸನಲ್ ಅಕೌಂಟ್ ಇಂದ RTGS ಅನ್ನ ಮಾಡಿರ್ತಾರೆ. ಆಗ್ಲೇನೆ ಅದ್ರ ಜೊತೆಗೇನೆ ಮಹೇಶ್ವರ್ ಇಷ್ಟೆಲ್ಲ ಆದ್ಮೇಲೆ ಇದಕ್ಕೂ ಮುಂಚೆನೆ ಇದೆಲ್ಲ ಕೆಲಸ ನಿಲ್ಲಿಸೋ ಉದ್ದೇಶ ಅವ್ರ ಫಸ್ಟೇ ಅವ್ರ ಮೈಂಡ್ ಅಲ್ಲಿ ಫಿಕ್ಸ್ ಆಗಿದ್ದಾರೆ. ಇದಕ್ಕೂ ಮುಂಚೆನೆ ನವೆಂಬರ್ ಅಲ್ಲಿ ನನಗೆ ಪೇಮೆಂಟ್ ಅನ್ನ 5 ಲಕ್ಷ ಟ್ರಾನ್ಸ್ಫರ್ ಮಾಡಿದ್ದಾದ್ಮೇಲೆ ಹೇಳ್ತಾರೆ ಮಹೇಶ್ ಅವರು, ಅಣ್ಣ ನನಗೆ ಎಲ್ಲ ಅಕೌಂಟ್ಗಳು ಫ್ರೀಸ್ ಆಗ್ಬಿಟ್ಟಿದೆ, ಸರ್ಕಾರದಿಂದ ಫ್ರೀಸ್ ಮಾಡ್ಬಿಟ್ಟಿದ್ದಾರೆ, ನಾನೆಲ್ಲ ಬಿಲ್ಸ್ಗಳು ಅದು ಇದು ಸಬ್ಮಿಟ್ ಮಾಡಬೇಕು ಸರ್ಕಾರಕ್ಕೆ, ಆಮೇಲೆ ಬಿಲ್ಡಿಂಗ್ ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡಬೇಕು, ದಯವಿಟ್ಟು ನನಗೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾರೆ ಮಹೇಶ್ ಅವರು ನನಗೆ. ಸೊ ನಾನು ನವೆಂಬರ್ ಅಲ್ಲಿ ಯಾವುದೇ ಕಾರಣಕ್ಕೂ ಇದನ್ನ ನಾನು ಕೊಡಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಡಿಸೆಂಬರ್ ಅಲ್ಲಿ ಮಹೇಶ್ ಅವರು ಏನ್ ಮಾಡ್ತಾರೆ, ಹಣ ಒಂದು ಸರ್ಕಾರದ ಒಂದು ಆದೇಶ ಇದೆ, ನಾನು ನಿನಗೆ ಕಳಿಸಿದ್ದೀನಿ, ಚೆಕ್ ಮಾಡ್ಕೊ, ನನಗೆ ಬೇಕೇ ಬೇಕು ಕ್ಲಿಯರೆನ್ಸ್ ಸರ್ಟಿಫಿಕೇಟ್. ನನಗೆ ಅಷ್ಟೊತ್ತಿಗೆ ಒಂಚೂರು ಯಾಕೋ ಏನೋ ನಡೀತಾ ಇದೆ, ಸ್ನೇಹಿತನಾಗಿದ್ದ ಏನೋ ಮೋಸ ಮಾಡ್ತಾ ಇದ್ದಾನೆ ಅಂದಿಸ್ಬಿಟ್ಟು ನಾನು ಕ್ಲಿಯರ್ ಆಗಿ ಯಾವುದೇ ಕಾರಣಕ್ಕೂ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ನಾನು ಕೊಡೋದು ಬರಲ್ಲ. ನಾನು ಏನಾದ್ರು ಇನ್ ಕೇಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ ಅಂದ್ರೆ ನಾಳೆ ದಿವಸ ನಾನು ಬ್ಯಾಂಕಿಗೆ ಸುಳ್ಳುಗಾರನಾಗ್ತೀನಿ, ನಾನು ಈ ಕೆಲಸ ಮಾಡ್ಲಿಕ್ಕೆ ಬರಲ್ಲ, ನಾನು ಕೊಡ್ಲಿಕ್ಕೆ ಬರಲ್ಲ, 100% ಬಿಲ್ಡಿಂಗ್ ಫಿನಿಶ್ ಆಗಿದ್ ಕೂಡಲೇ ನಾನು ಕೊಟ್ಬಿಡ್ತೀನಿ, ನನಗೆ ಪೇಮೆಂಟ್ ರಿಲೀಸ್ ಮಾಡು, ನೀನು 15 ದಿವಸದಲ್ಲಿ ನಾನು ಬಿಲ್ಡಿಂಗ್ ಅನ್ನ ಪೂರ್ತಿ ಮಾಡ್ಕೊಡ್ತೀನಿ, ನಿಮಗೆ ಪೂರ್ತಿ ಫಿನಿಶ್ ಮಾಡ್ಕೊಟ್ಟು ಆವಾಗ ಬೇಕಾದ್ರೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡ್ತೀನಿ ಅಂತಾನು ಆಗ್ಲೂ ಹೇಳ್ತೀನಿ. ಅಷ್ಟೆಲ್ಲ ಕೇಳ್ಕೊಂಡು ಸೊ ಆಮೇಲೆ ಇವರು ಬೇಕು ಅಂತಾನೆ ಉದ್ದೇಶಪೂರ್ವಕವಾಗಿ ಈ ಹಣ ನನಗೆ ಕೊಡೋಕೆ ಅವ್ರ ಕೈಯಲ್ಲಿ ಶಕ್ತಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ,
ಕೊಡ್ಲೇಬಾರ್ದು, ಕೊಡೋಕ್ಕಾಗಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಇವರು ನನಗೆ ಈ ರೀತಿಯಾಗಿ ಮೋಸ ಮಾಡಿದ್ದಾರೆ. ನೀವು ಕ್ಲಿಯರ್ ಕಟ್ ಆಗಿ ಗೊತ್ತಾಗಬೇಕಾಗಿತ್ತು. ಈಗ ಬ್ಯಾಂಕ್ ಬಿಲ್ಸ್ ಬೇಕು, ಬಿಲ್ಸ್ ನೀವು ಕ್ಲಿಯರ್ ಕೊಡಿ. ಆದ್ರೆ ನಿಮ್ಮ ಮತ್ತೆ ಆ ಬಿಲ್ಡಿಂಗ್ ಕಟ್ತಾರಂತವ್ರ ನಡುವೆ ಅಗ್ರಿಮೆಂಟೇ ಇಲ್ಲ ಅಂತಂದ್ರೆ ಪೊಲೀಸ್ ಇಲಾಖೆ ಸರ್, ಈ ನನ್ನ ಮತ್ತೆ ಮಹೇಶ್ ಅವರ ಮಧ್ಯೆ ಬಿಲ್ಡಿಂಗ್ ಇದೆ ಅಗ್ರಿಮೆಂಟ್ ಇಲ್ಲ ಅಂತ ಹೇಳಿದ್ರೆ ಪೊಲೀಸರು ಏನ್ ಮಾಡ್ತಾರೆ ಅಂತ ನೀವು ಹೇಳ್ತಾರೆ. ಸರ್, ಸಮಾಜದಲ್ಲಿ ಎಷ್ಟೋ ಜನ ಮೋಸ ಮಾಡುವಂತ ವ್ಯಕ್ತಿಗಳು ಇರ್ತಾರೆ. ಹೌದು, ನಮಗೆ ಕಾಣಿಸೋದಿಲ್ಲ, ಇವರು ಮೋಸಗಾರ ಅಂತ ನಮಗೆ ಕಾಣಿಸೋದಿಲ್ಲ ಸರ್. ಸೊ ನಾವು ಅವರನ್ನ ನಂಬಿ ಮೋಸ ಹೋಗಿದ್ದೀವಿ ಅಂತ ಹೇಳಿದ್ಮೇಲೆ ಆವಾಗಲೇ ಸರ್ ಪೊಲೀಸ್ ಸ್ಟೇಷನ್ಗೆ ಹೋಗೋದು. ಸರ್, ನಮ್ಗೆ ಅನ್ಯಾಯ ಆಗಿದೆ, ನಮ್ಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಹೋಗೋದು ಪೊಲೀಸ್ ಸ್ಟೇಷನ್ಗೆ ಆವಾಗಲೇ. ಈಗ ನಾನು ಅಲ್ಲಿ ಕಟ್ಟಡ ನಿರ್ಮಾಣ ಮಾಡಿರೋದಕ್ಕೆ ಸಾಕ್ಷಿ ಇದೆ, ನಾನು ಪ್ಲಾನ್ ಮಾಡ್ಕೊಂಡಿರೋ ಸಾಕ್ಷಿ ಇದೆ, ಆಮೇಲೆ ಟೈಮ್ ಟು ಟೈಮ್ ಬ್ಯಾಂಕಿಗೆ ಬಿಲ್ಸ್ ಕೊಟ್ಟಿರೋದಕ್ಕೆ ನನ್ನ ಹತ್ರ ದಾಖಲೆ ಇದೆ, ಕಟ್ಟಡ ನಿರ್ಮಾಣ ಯಾವ ಹಂತದಲ್ಲಿ ನಿರ್ಮಾಣ ಮಾಡಿದ ಫೋಟೋಸ್ ಇದೆ, ವಿಡಿಯೋಸ್ ಇದೆ. ಇನ್ನು ಇದಕ್ಕಿಂತ ಏನೇನು ದಾಖಲೆ ಬೇಕು ಸರ್? ಆಮೇಲೆ ಅವರು ನನಗೆ ಪೇಮೆಂಟ್ ಕೊಟ್ಟಿರೋದು, ಅವ್ರು ನನ್ನ ಕೆಲಸನೇ ಬಿಲ್ಡಿಂಗ್ ಮಾಡ್ಲಿಲ್ಲ ಅಂತ ಹೇಳ್ತಾರ, ಮತ್ತೆ ನೀನ್ ಹೆಂಗೆ ನನಗೆ ದುಡ್ಡು ಕೊಟ್ಟಿದ್ದೆ? ಕೊಟ್ಟಿದ್ರಲ್ಲ ಸರ್. ಸರ್, ಈಗ ಮುಂದಿನ ನಡೆ ಸರ್, ಮುಂದಿನ ನಡೆ ನಾನೀಗ FIR ಎಲ್ಲ ಆಗಿದೆ. ಸೊ ಕೋರ್ಟ್ ಮುಖಾಂತರ ನಾನು ನ್ಯಾಯದ ಮುಖಾಂತರ ಹೋಗಿದ್ದೀನಿ. ಸೊ ನನಗೆ ಅಲ್ಲೂ ನ್ಯಾಯ ಸಿಗುತ್ತಿಲ್ಲ ಅಂದ್ರೆ ಮುಂದಿನ ದಿನ ನಮ್ಮ ತಾಲೂಕು ಹಾಗೂ ಜಿಲ್ಲೆಯ ಗುತ್ತಿಗೆದಾರ ಸಂಘ ಮತ್ತು ರಾಜ್ಯ ಗುತ್ತಿಗೆದಾರ ಸಂಘದ ವತಿಯಿಂದ ಎಲ್ಲಾ ಗುತ್ತಿಗೆದಾರರು ನಾವು ಸೇರಿಕೊಂಡು ಇಂಥ ರೀತಿಯಾದಂತ ಎಷ್ಟೋ ಜನ ಗುತ್ತಿಗೆದಾರರಿಗೆ ಅನ್ಯಾಯ ಆಗ್ತಾ ಇದೆ. ನಾನೊಬ್ಬನೇ ಇವತ್ತು ಉದಾಹರಣೆಗೆ ಒಬ್ಬ ಸ್ನೇಹಿತನ ಒಂದು ಪ್ರಾಮಾಣಿಕತೆಗೆ ನಾನು ಗೌರವವನ್ನು ಕೊಟ್ಟು ನಾನು ಅವ್ನ ಕೆಲಸ ಮಾಡ್ಕೊಟ್ಟಿದ್ದಕ್ಕೆ ಈ ರೀತಿಯಾಗಿ ಮೋಸ ಮಾಡಿದ. ಇನ್ನೂ ಈ ರೀತಿ ಸ್ನೇಹಿತ ಅಲ್ಲದೇನೆ ವ್ಯವಹಾರಿಕವಾಗಿ ಎಷ್ಟೋ ಜನ ಅಗ್ರಿಮೆಂಟ್ಗಳು ಹಾಕೊಂಡಿದ್ರು, ಏನೇ ಮಾಡಿದ್ರು ಒಂದು ಅಂತ ಬಿಲ್ಡಿಂಗ್ ಫಿನಿಶ್ ಆಗ್ತಿದ್ದಂಗೆನೆ ಎಷ್ಟೋ ಜನ ಗುತ್ತಿಗೆದಾರರಿಗೆ ಇವತ್ತು ಸಹ ಖಾಸಗಿಯಾಗಿ ಅನ್ಯಾಯ ಆಗ್ತಾ ಇದೆ. ಸೊ ಈ ವಿಚಾರವಾಗಿ ನಾವು ಸಾರ್ವಜನಿಕ ಒಂದು ಮಾಹಿತಿನೂ ಕೊಡಬೇಕು. ಈ ಒಂದು ಮುಖೇನ ಒಂದು ಗುತ್ತಿಗೆದಾರ ಮುಖಾಂತರ ನಾವೆಲ್ಲರೂ ಗುತ್ತಿಗೆದಾರರು ಸೇರಿಕೊಂಡು ಎಲ್ಲಾ ಗುತ್ತಿಗೆದಾರರಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ಒಂದು ಪ್ರತಿಭಟನೆಯನ್ನು ಸಹ ಅದೇ ಮಹೇಶ್ ನಾವು ಯಾವ ಕಟ್ಟಡವನ್ನು ನಿರ್ಮಾಣ ಮಾಡಿದ್ವೋ ಅದೇ ಜಾಗದಲ್ಲಿ ಒಂದು ಪ್ರತಿಭಟನೆಯನ್ನು ಸಹ ನಾವು ಹಮ್ಮಿಕೊಳ್ತಿದ್ದೇವೆ.